ಹೇಳಿದಂತ ಕಾರ್ಯವನ್ನು ಸ್ಥಿರವಾಗಿ ನಿಲ್ಲುವಂತೆ ಗೈರಿ ನೀವು ಸ್ಥಿರವಾಗಿ ನಿಲ್ಲುವಂತೆ ಗೈರಿ ಕಾರ್ಯವಾಗಬೇಕು, ಇದ್ದಲಿರಬೇಕು. ಇಂಥ ಮಕ್ಕಳ ತಂದೆ ತಾಯಿಗಳಿಗಿದ್ರೆ ಯಾವ ಸಮಸ್ಯೆಯೂ ಇರುವುದಿಲ್ಲ. ಯಾಕೆಂದ್ರೆ ನೀವು ಹೇಳಿದಂತ ಕಾರ್ಯವನ್ನು ಅನುದಿನವೂ ಅನವರತವು ಮಾಡಿದವರು. ನೀವು ಈಗ ಹೇಳಿ ಓ ನಟರಾಜ ಹೋಗಿ ಕುಡಿಯಲೇ ಸಮುದ್ರದ ನೀರನ್ನು. ಹೌದಾ? ಕುಡ್ಕೊಂಡೇ ಇಲ್ಲ, ನೀವು ಹೇಳಿದ್ರೆ ಕುಡಿತೇನೆ. ಹೌದಾ? ನೀನೆ ಕುಟ್ಟಿ ಬೆಟ್ಟ ಕುಡಿ ಮಾಡ್ತೀವಿ. ಓಕೆನಾ? ಈಗ ಬೇಡ, ಮುಂದೊಂದು ಕಾಲ ಉಂಟು, ಅಷ್ಟು ಮಾಡ್ಲಿಕ್ಕೆ ಉಂಟು. ಕೆಲವೊಮ್ಮೆ ಅಪಪ್ರಚಾರ ಆಗ್ತದೆ, ಎಂಥದ್ದೂ ಇಲ್ಲ ಒಳಗೆ, ಏನೂ ಇಲ್ಲ. ಹೀಗೆಲ್ಲ ಒಂದು ಮನೆಗಳು ನೋಡುವುದಿಲ್ಲ, ಎಂಥದ್ದಿಲ್ಲ. ಸತ್ಯ ಹೇಳ್ಬೇಕಾ, ಇಷ್ಟ ಕೂಟಗಳಲ್ಲೇ ಒಳ್ಳೇದು ಯಾವ್ದು ಕೆಡದು ಅದು ನಮ್ಮದ್ದು ನೋಡ್ಬೇಕಷ್ಟೇ, ಬೇರೆ ಮಾತಾಡುವುದಲ್ಲ. ಅದೇ ತನ್ನಂತ ನೀವುಗಳು ಇನ್ನಿಂದ ಏನು ಕಾರ್ಯ ಆಗಬೇಕು ಅಂತ ಕೇಳಿರಲ್ಲ ಮಕ್ಕಳೇ. ಭೂಲೋಕಂತ ಗಮನ ಹರಿಸಿದ್ರ ಧರ್ಮ ನಾಶ ಆಗುತ್ತಾ ಉಂಟು, ಎಲ್ಲ ಕಡೆ ಅಧರ್ಮವೇ ತಾಂಡವಾಡುತ್ತಾ ಉಂಟು. ಭೂಯ ಮನುಜರು ಅಹಂಕಾರಿಗಳಾಗಿ ಸ್ವಾರ್ಥಪರ ಚಿಂತನೆಯಲ್ಲಿ ತಮ್ಮದಾದಂತಹ ಬದುಕನ್ನು ತೊಡೆದುಕೊಳ್ತಾ ಇದ್ದಾರೆ. ಅವರಿಗೆ ಸರಿಯಾದ ಪಾಠವನ್ನು ಕಲಿಸಬೇಕು ಎನ್ನುವ ನೆಲೆಯಲ್ಲಿ ಸೂರಾರು ಎನ್ನುವಂತಹ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ. ಅಲ್ಲಿ ಮಹಾಲಿಂಗೇಶ್ವರಕ್ಕೆ ನಾನು ನೆಲೆಯಾಗಬೇಕು ಎನ್ನುವುದಕ್ಕಾಗಿ ಹೊರಟವ. ನಾನು ಒಬ್ಬನೇ ಹೋಗುವುದಲ್ಲ, ಮಕ್ಕಳಂತ ನಿಮ್ಮ ಹೆಸರು ಕೂಡ ಜಗಜ್ಜಾಹಿರಾಗಬೇಕು ಎನ್ನುವ ನೆಲೆಯಲ್ಲಿ ಒಬ್ಬರಿಯ ಬೇಕೇ ಬೇಕು. ಕಾಲಭೈರವ ನಿಮ್ಮಿರುವನ್ನ ಕೂಡಿಕೊಂಡು ಹೋಗುವುದಕ್ಕೆ ಮನಸ್ಸಾಗಿದೆ. ಬರುವರೆ ನಿಮ್ಮ ಅಭಿಪ್ರಾಯ?
ಎನ್ನುವುದು ಸೇರಿಸ್ತಾ ಇದೆ, ಅದನ್ನೇ ಕಾಟ ಮಾಡ್ತಾ ಇದೆ. ಹೌದು. ಹಾಗಿದ್ರೆ ಧರ್ಮ ರಕ್ಷಣೆಗಾಗಿ ನೀವು ಒಂದು ಕ್ಷೇತ್ರದಲ್ಲಿ ನೆಲೆಯಾಗುವರಿದ್ದೀರ. ಆ ಕ್ಷೇತ್ರದಲ್ಲಿ ನಾವು ಜೊತೆಯಾಗಿ ಒಂದು ಪರಿವಾರ ದೇವತೆಗಳಾಗಿ ನೆಲೆಯಾಗಬೇಕು. ಹೌದು ಎನ್ನುವುದಾಗಿ ಹೇಳ್ತಾ ಇದ್ದೀರಾ. ಹಾಗಿದ್ರೆ ಅನುದಿನವೂ ಅನಾಹುತವು ನಿಮ್ಮ ಜೊತೆಯಲ್ಲಿ ಇರುವಂತವು ನಾವು. ನಿಮ್ಮ ಆಜ್ಞೆ ಶಿರೋಧಾರಿ ನಾವು ಹೋಗ್ತೇವೆ. ಅಪ್ಪಣೆ ಕೊಡಿ. ನೀನು ಹೊರಟೆ ನೀನು ಧರ್ಮವನ್ನು ರಕ್ಷಣೆ ಮಾಡುವುದಕ್ಕಾಗಿ ಉದಾಹರಣೆವರೆಗೆ ನೀವು ಹೊರಟು ನಿಂತವರಿದ್ದೀರಿ. ಅದಕ್ಕಾಗಿ ನೂರಾರು ಕ್ಷೇತ್ರವನ್ನು ನೀವು ಆಯ್ಕೆ ಮಾಡಿಕೊಂಡಿದ್ದೀರಿ ಅಂತಾದ್ರೆ ನಿಮ್ಮ ಜೊತೆಯಾಗಿ ನಾವು ಬರುವುದಕ್ಕೆ ಸಾಧ್ಯ ಉಂಟು. ಅಷ್ಟು ಮಾತ್ರವೇ ಅಲ್ಲ, ಯಾರು ಅಧರ್ಮಿಗಳಿದ್ದಾರೆ ಅವರನ್ನು ಸ್ವೀಕರಿಸಿ ಯಾರು ಧರ್ಮಿಗಳಿದ್ದಾರೆ ರಕ್ಷಣೆ ಮಾಡುವಂತ ಕಾರ್ಯ ಬಂದು ಅಲ್ವಾ? ಆದಷ್ಟು ಬೇಗ ಅದೇ ಬರೇ ನಾಶ ಮಾತ್ರ ನಮ್ಮ ಉದ್ದೇಶ ಅಲ್ಲ, ಅದು ಒಳ್ಳೆದಾಗ್ಬೇಕು. ಹೌದಾ? ಯಾವ ರೀತಿಯಲ್ಲಿ? ಉಲ್ಲಾಸ ಉತ್ಸಾಹಗಳು, ಉಲ್ಲಾಸ ನಿಮಗೆ ಉತ್ಸಾಹ ನಿಮಗೆ ಅಲ್ವಾ? ಭೂಮಿಯಲ್ಲಿ ಧರ್ಮ ಸ್ಥಾಪನೆ ಆಗ್ಬೇಕು. ನೋಡಿ ನಮ್ಮ ಮಕ್ಕಳು ಹೇಗೆ ಕಟ್ಟು ಮುಟ್ಟು ಬೇರೆಲ್ಲ ನೋಡ್ಬೇಕು. ಸಣ್ಣಕ್ಕರು ಇಂಥದ್ದೆಲ್ಲ ಇನ್ನೂ ಉಂಟು. ಸ್ವಂತದ ನಿರೀಕ್ಷೆ ಇರಬೇಕು. ಮಕ್ಕಳೇ ಹಣ ಮಾಡುವುದಲ್ಲ, ಮಾತಾಡ್ತಾ ನಿಲ್ಲುವುದಲ್ಲ, ಆಗಬೇಕಾಗುವ ಧರ್ಮ ಸ್ಥಾಪನೆ ಎಲ್ಲರೂ ಒಟ್ಟಾಗಿ ನಡೆಯುವುದು. ಎಂದ ನುಡಿಗೆ ಪಾರ್ವತಿ ಎಂದ ನುಡಿಗೆ ಪಾರ್ವತಿ ಅಂಧದ ಮುಂದಿನ ಬಲದೋರ್ಗಿ 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 ಆಗುತ್ತ ನೆಲಗು ಮೇಲುತ್ತ ಎಂದಳು ಮುಂದಿನ ಬಲದೋರ್ಗಿ ಮುಂದಿನ ಬಲದೋರ್ಗಿ ಚಂದದಾಗಿ ನೆಲೆಗೊಳ್ಳೆನು ಚಂದದಲ್ಲಿ ಗಂಧದಲ್ಲಿ ನೆಲೆಯೋ ವಾದ್ಯ ಮೇಳಗಳು ಸಿದ್ಧಾಗಿ. ಹೌದಾ? ಹೋಗುದಿಯಾ? ಹುಷಾರಿಲ್ಲ ಅವರಿಗೆ. ಯಾರಿಗೆ? ಸುಮ್ಮನೆ ಸ್ವಾಮಿ, ನಿಮ್ಗೆ ಮಕ್ಕಳು ಬಂದ ತಕ್ಷಣ ನಾನು ನೆನಪಿಲ್ಲ ನಿಮ್ಗೆ. ಭೂಲೋಕಕ್ಕೆ ಎಷ್ಟು ಧರ್ಮ ಸ್ಥಾಪನೆ ಏನು ಅಪ್ಪ ಹೇಳಿದಂತಹ ಕಾರ್ಯ ಅದನ್ನು ಮಾಡಲೇಬೇಕಲ್ಲ. ಹೌದು. ಹಾಗಾಗಿ ಹೊರಟು ನಿಂತೆವು. ಆದ್ರೆ ನೀನು ಒಂದ್ ಮಾತು ಹೇಳ್ಬೋದಿತ್ತಲ್ಲ, ಏನು? ಅಪ್ಪ ನಾವು ಮೂವರು ಮಾತ್ರ ಅಲ್ಲ ಅಮ್ಮನ ಜೊತೆ ಕರ್ಕೊಂಡು ಹೋಗು ಅಂತೇಳಿ. ಅಷ್ಟು ಉತ್ಸುಕತೆ ಉತ್ಸುಕತೆಯಲ್ಲಿ ನೀವು ನೆನಪೇ ಹೋಯ್ತು. ಹೇಳ್ತಾ ಇದ್ರು ಏನು? ನಾವು ಹೊರಟದ್ದು ಹೊರಟದ್ದು ಊಟವಲ್ಲ, ಜಾಣೆ ಊಟಕ್ಕಾಗಿ ಹೌದಾ? ಅಥವಾ ಹಬ್ಬಕ್ಕೆ. ಈಗ ನಮ್ದು ಇರೋದಿಲ್ಲ, ಬಿಟ್ಟು ಹಬ್ಬ ಒಂದು ಕೆಲಸ ಮಾಡುವ, ಹಬ್ಬಕ್ಕೆ ಹೋಗುವಾಗ ಹೊಟ್ಟೆ ಹೋಗುವ. ಈಗ ನಾವು ಹೊರಟದ್ದು ಎಲ್ಲಿಗೆ? ಧರ್ಮ ಸ್ಥಾಪನೆಗೆ. ನೋಡಿ ಮಕ್ಕಳ ಎಷ್ಟು ಚಟುವಟಿಕೆ, ಪ್ರಭು. ಎಷ್ಟು ಬೇಗ ಹೋಗಿ ಅಲ್ಲಿ ಊರುದು ಒಂದೇ ಆಲೋಚನೆ. ಭೂಲೋಕದಲ್ಲಿ ನಿಮಗೆ ಹೇಗೆ ಭಕ್ತರಿದ್ದಾರೋ ನನಗೇನು ಭಕ್ತರು ಇಲ್ಲ ಅಂತ ಭಾವಿಸ್ಕೊಂಡ್ರ? ನನ್ನ ಪೂಜೆ ಮಾಡೋರು ಇಲ್ಲ ಅಂತ ಭಾವಿಸ್ಕೊಂಡ್ರ? ಶಕ್ತಿ ಅದಿದೆ. ಮತ್ತೆ ನನ್ನನ್ನು ಆರಾಧಿಸುವರು ಭೂಲೋಕದಲ್ಲಿದ್ದಾರೆ. ಅದಕ್ಕಾಗಿ ನೀವು ಹೇಗೆ ಸುರಾಲು ಸೀಮೆಯಲ್ಲಿ ನೆಲೆ ನಿಲ್ತೀರೋ ನಾನು ಕೂಡ ನೆಲೆ ನಿಲ್ಲುವಾಗಿ ಯೋಚನೆ ಮಾಡಿದವಳು. ಅದೇನು ಮೊದಲೇ ತೀರ್ಮಾನ ಮಾಡ್ಕೊಂಡಿರಿ. ತೀರ್ಮಾನ ನೀವು ಇಷ್ಟು ಹಾರಾಟ ಮಾಡುವಾಗ ನೀನು ಅಲ್ಲೇ ಯೋಚನೆ ಮಾಡ್ತಾ ಇದ್ದೇನೆ. ಸಲ್ಲ ಮಣ್ಣಿಗೆ ತಿಂತಾ ಇತ್ತು. ಹೌದು, ಯೋಚನೆ
ನನಗೆ ಗೊತ್ತಾಯ್ತು ನಿಮ್ಮ ವಾತಾವರಣ ನೋಡಿ. ಇವ್ರು ಇಲ್ಲಿರೋರೆಲ್ಲ ಕ್ಷೇತ್ರ ಬಿಡೋರು ಅಂತ ಗೊತ್ತಾಯ್ತು. ಖಂಡಿತವಾಗಿ ಅದ್ರಲ್ಲಿ ನನ್ನ ಬಿಟ್ಟೇನೆ ಹೊರಡ್ತೀನಿ ಅನ್ನೋದು ಗೊತ್ತಾಯ್ತು ನನಗೆ. ಹೌದಾ? ಅದಕ್ಕಾಗಿ ಯೋಚನೆ ಮಾಡಿದ್ದೆ. ಈಗ ನೀನು ಮೂಲಕ ಬರ್ತೇನೆ. ಕುಲಕ್ಕೆ ಬರ್ತೀಯ. ಅದು ನೆಲೆಯಲ್ಲಿ ಹೇಗೆ? ಈಗ ನಾವು ಕ್ಷೇತ್ರ ಆಯ್ಕೆ ಮಾಡ್ಕೊಂಡಿದ್ದೇವೆ. ಹೌದು. ನೀನು ಆಯ್ಕೆ ನಾನು ಆಯ್ಕೆ ಮಾಡಿಕೊಂಡಾಗಿ. ಹೌದು. ಹೌದು. ಯಾವುದು? ನೀವು ಸೂರಾಲು ಸೀಮೆಯಲ್ಲಿ ನೆಲೆ ನಿಲ್ತೀರಿ ಹಾ. ಮಹಾಲಿಂಗೇಶ್ವರನಾಗಿ. ನಾನು ಕೂಡ ಆ ಸೂರಾಲು ಸೀಮೆಯಲ್ಲಿ ಹಾ. ಜಲದಲ್ಲಿ ಜಲದುರ್ಗಿಯಾಗಿ, ಹಾ. ವನದಲ್ಲಿ ವನದುರ್ಗಿಯಾಗಿ. ಹಾ. ಅಷ್ಟೇ ಅಲ್ಲ, ನೀವು ನೆಲೆ ನಿಂತ ಪಶ್ಚಿಮ ಭಾಗದಲ್ಲಿ ದುರ್ಗಾ ಪರಮೇಶ್ವರಿಯಾಗಿ ನಾನು ನೆಲೆ ನಿಂತಿದ್ದೇನೆ. ಓ, ಎಲ್ಲಿ ಮಹಾಲಿಂಗೇಶ್ವರ? ಹಾ, ಅಲ್ಲಿ ನಾನು. ದುರ್ಗಾ ಪರಮೇಶ್ವರಿ ಖಂಡಿತವಾಗಿ ಬೇಕಿ ಅಲ್ವಾ? ಹೌದು. ಆದ್ರೆ ಯಾವ ಕಾರಣಕ್ಕೂ ಬಿಡುವ ಪ್ರಶ್ನೆ ಇಲ್ಲ. ನಾನ್ ಬರೋದು ಮಕ್ಕಳೇ, ಹೇಗೆ ಅಮ್ಮನ ಕರ್ಕೊಂಡು ಹೋಗುವ? ಗೌರೀಶನಾಗಿ ಅಲ್ವಾ? ಪ್ರಶಾಂತತೆಯ ವಾತಾವರಣ. ಹೌದು. ಇದಾಗ್ಲಿಕ್ಕಿಲ್ಲ. ಹಾ. ಎಲ್ಲರೂ ಒಟ್ಟಾಗಿ ಭುವಿಯತ್ತ ಸಾಗಬೇಕು ಎನ್ನುವುದು ನಿನ್ನ ಅಮ್ಮನ ಅಂಬೋಣ. ಮಹಾಲಿಂಗೇಶ್ವರನಾಗಿ ನಾನು ನೆಲೆ ಆಗ್ತೇನೆ. ದುರ್ಗಾ ಪರಮೇಶ್ವರಿಗೆ ನೀನು ನೆಲೆ ನಾನು ಆಗ್ತೇನೆ. ನೆಲೆ ನಿಂತಿದ್ದೇನೆ. ಗಣ ಸಪರಿವಾರದ ಯಾರು ಕೇಳಿದೆ? ಉಳ್ಳಾಲ್ತಿ ಎನ್ನುವ ಹಾಗೆ ತೆಂಕುನಾಡಿನಲ್ಲಿ ನನ್ನದೇ ಕಾಣಿಕವನ್ನು ತೋರಿಸಿಕೊಂಡಿದ್ದವಳು. ಭಕ್ತರಿಗೆ ಕಷ್ಟ ಎನ್ನುವುದು ಬಂದಾಗ ಅವರನ್ನೆಲ್ಲರನ್ನು ರಕ್ಷಿಸ ಹೌದು. ಕರೆಯನ್ನು ಕೇಳಿ ಓಡಾಡಿ ಬಂದಿದ್ದೇನೆ. ಯಾಕೆ ಈ ರೀತಿ ಆಯ್ತಾರೆ? ಕ್ರೋಧಾವಿಷ್ಟನಾಗಿದ್ದೀಯ. ಹೌದು. ಕಾಲಭೈರವ ಕರೀಲಿಕ್ಕೂ ಬಲವಾದದ್ದೇ ಉದ್ದೇಶ ಉಂಟು. ಏನು ಕೇಳಿದ್ರೆ, ನನ್ನ ಭಕ್ತಿಯಾದ ಕೂತಮ್ಮ ತೋಳಾರ್ತಿಗೆ ಕಷ್ಟ ಎನ್ನುವುದು ಬಂದಿದೆ. ಹೌದಾ? ಪರಿಪರಿಯಾಗಿ ಬೇಡಿಕೊಳ್ತಾ ಇದ್ದಾಳೆ. ಅಮ್ಮ ಉಳ್ಳಾಲ್ದಿನನ್ನ ಕಾಪಾಡು ಕಾಪಾಡು ಎನ್ನುವ ಹಾಗೆ. ನೀನು ಅಲ್ಲಿವರೆಗಾಗಿ ಹೋಗಬೇಕು. ಅವಳ ಬಂದ ಕಷ್ಟವನ್ನ ನೀನು ಪರಿಹಾರ ಮಾಡಿ ಬರಬೇಕು ಕಂದ. ನಮ್ಮನ್ನು ಆರಾಧಿಸಿಕೊಂಡು ಬರುವಂಥವು ನಮ್ಮ ಮಕ್ಕಳು. ಹೌದು. ಅವರಿಗೆ ಈ ಕಾಲಕ್ಕೆ ಕಷ್ಟ ಎನ್ನುವುದು ಬಂದಿದೆ. ಕಷ್ಟ ಎನ್ನುವಾಗ ಹೇಳ್ತಾ ಇದ್ದೀರಾ? ಚಿಂತಿಸುವ ಅಗತ್ಯ ಇಲ್ಲ. ನಿಮ್ಮ ಭಕ್ತರನ್ನು ಬರೆಯೋದಕ್ಕಾಗಿ ನಾನು ಅಲ್ಲಿವರೆಗೆ ಹೋಗ್ತೇನೆ. ನಿಶ್ಚಿಂತ ಇದ್ದೀನಿ. ಹಾಗೆ ಆಗಲಿ. ಆದಷ್ಟು ಬೇಗ ಹೋಗಿ ಬರ್ತೇನೆ. ನಾನು